ನಿನ್ನಂಗೆ ನಮ್ಮ ಭಟ್ಕಳ ಶಾಸಕರು ಸುನೀಲ್ ನಾಯ್ಕ ಅವರು ನಮ್ಮ ಬಗ್ಗೆ ಕಂಟೈನ್ಮೆಂಟ್ ಝೋನ್ ಬಗ್ಗೆ ಕೋಡ್ ಎದುರಿಗೆ ಸಲ್ಮಾನಾಬಾದ್ ಒಂದು ರಸ್ತೆ ಬಂದ್ ಮಾಡೋ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದ್ದು. ಅವರು ಒಂದು ವಿಡಿಯೋ ಶೂಟಿಂಗ್ ಮಾಡಿ ಇನಾಯತುಲ್ಲಾ ಅವರು ಮತ್ತು ಪರ್ವೇಸ್ ಕಾಸಿಮ್ ಜಿ ಅವರು ಹಿಂಗೆ ಹೇಳಿದ್ರಂತೆ ಹೇಳಿದ್ರು. ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಹೇಳಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಜನರಿಗೆ. ನಾನು ಹೇಳಿದ್ರು ಏನಂತೆ, ಆ ದಿವಸ ಅಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ನಮಗೆ ಹೇಳಿದ್ರು. ನಾವು ಹೋಗಿ ಮಾತಾಡಿದ್ವಿ. ಕಡೆಗೆ ತಹಸೀಲ್ದಾರಿಗೆ ಕೇಳಿದ್ವಿ, ಕಂಟೈನ್ಮೆಂಟ್ ಝೋನ್ ಇದ್ದರೆ ಹೇಳಿ ನಮಗೆ ತೋರಿಸ್ತು. ನೀವು ಕೇಸ್ ಇದ್ದರೆ ಕಂಟೈನ್ಮೆಂಟ್ ಝೋನ್ ಆಗ್ತದೆ, ಅದು ನಮ್ಗೆ ಗೊತ್ತುಂಟು. ಕೇಸ್ ಇಲ್ಲದ್ರೆ ಹೆಂಗೆ? ಅವ್ರು ಕೇಸ್ ಇದ್ದರೆ ನೀವು ಹಾಕಿ, ಅದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ. ಈ ಸಲ್ಮಾನಾಬಾದ್ ಕೋಟೆ ಎದುರಿಗೆ ಯಾವುದು ಓಣಿ ಉಂಟು, ಅದು ಹಿಂದಿ ಒಂದು 300-400 ಮನೆ ಉಂಟು ಸಲ್ಮಾನಾಬಾದ್ ಅಂತ. ಲವ್ನಾ ಕಾಂಪ್ಲೆಕ್ಸ್ ಹೆಸರೋದು ಸಲ್ಮಾನಾಬಾದ್ ಬ್ಯಾಕ್ ಸೈಡ್ನಲ್ಲಿ. ಅದರಲ್ಲಿ ಜನಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆ್ಯಂಬುಲೆನ್ಸ್ಗೆ ಮತ್ತು ಕಾರ್ಗೆ ಎಲ್ಲರಿಗೆ ವಾಹನಕ್ಕೆ ತೊಂದರೆ ಆಗ್ತದೆ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಸರಿ, ಕಂಟೈನ್ಮೆಂಟ್ ಝೋನ್ ಇದ್ದರೆ ಕೇಸ್ ಇದ್ದರೆ ನೀವು ಮಾಡಬೇಡ. ಕಡೆಗೆ ನಾವು ಅವರು ನಮ್ಮ ಮಾತಿನಲ್ಲಿ ತಹಸೀಲ್ದಾರ್ ಮತ್ತು ಇವರೆಲ್ಲರೂ ಹೇಳಿದ್ರು, ಅಲ್ಲಿ ಓಪನ್ ಮಾಡಿದ್ರು ಗೇಟ್. 2ನೇ ದಿವಸ ನಮ್ಮ ಸುಲಿನಾಗ ನಮ್ಮ MLA ಅವರು ಆ ಆಫೀಸ್ ಸರ್ಕಲ್ ಹತ್ರ ಆಫೀಸರ್ಗೆ ಎಲ್ಲ ಸ್ವಲ್ಪ ಒಟ್ಟು ಮಾಡಿ ಜೋರು ಮಾಡಿ, ನೀವು ಯಾಕೆ ಇಲ್ಲಿಗೆ ಓಪನ್ ಮಾಡಿದ್ರೆ ಗೇಟ್ ಹಂಗೆ ಹಿಂಗೆ ಅಂತ ಹೇಳಿ ನಮಗೆ ಅದು ಅವರು ಓಪನ್ ಮಾಡೋಕ್ಕೆ ಗೇಟ್ ಹಾಕ್ಲಿಕ್ಕೆ ಏನು ನಮಗೆ ಬೇಜಾರಿಲ್ಲ. ಗೇಟ್ ಹಾಕಬೇಕು. ಕಂಟೈನ್ಮೆಂಟ್ ಝೋನ್ ಕೇಸ್ ಇದ್ರೆ ಮಾತ್ರ ಹಾಕಿ. ಕೇಸ್ ಇಲ್ಲದ್ರೆ ಅದಕ್ಕೆ ಗೇಟ್ ಹಾಕೋದು, ಜನರಿಗೆ ತರಾಸು ಕೊಡೋದು ಅದು ಸರಿಯಲ್ಲ ಅಂತ ಅದು ಮಾತು ನಿಮಗೆ ಕ್ಲಿಯರ್ ಮಾಡಬೇಕಾಯ್ತು. ಎಲ್ಲೆಲ್ಲಿ ಕಂಟೈನ್ಮೆಂಟ್ ಝೋನ್ ಉಂಟು ಲಿಸ್ಟ್ ನಮ್ಮ ಹತ್ರ ಉಂಟು. ನಾನು ಮತ್ತು ತಹಸೀಲ್ದಾರ್ ಪುನಃ ಕೇಳಿದೆ, ಇಲ್ಲಿ 6 ಕೇಸ್ ಉಂಟು ಅಂತ ಹೇಳಿದ್ರು. ಈಗ ಸೆಕೆಂಡ್ ಟೈಮ್ನಲ್ಲಿ ಗೇಟ್ ತೋರಿಸಿ, ನಮಗೆ ಕೇಸ್ ಇದ್ದರೆ ಗೇಟ್ ಹಾಕಿ, ಅದ್ರ ಬಗ್ಗೆ ನಮಗೆ ಏನು ಅಸ್ಪಣೆ ಇಲ್ಲ ಅಂತ. ಇಲ್ಲಿ ಈ ಸುನೀಲ್ ನಾಯ್ಕ್ ನಮ್ಮ MLA ಅವರು ನಮಗೇನು ಬೇಜಾರಿಲ್ಲ. ಅವರಿಗೆ ನಮಗೆ ಮಾತುಕತೆ ಆಗ್ತದೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಅವ್ರು ಒಳ್ಳೆ ಕೆಲಸ ಮಾಡಿದಾಗೆ ನಾವು ಅವರಿಗೆ ಸಲ್ಯೂಟ್ ಕೊಡ್ತೀವಿ. ಈಗ ಒಂದು ನೋಡಿ, ಇವತ್ತು ಒಂದು ಆ್ಯಂಬುಲೆನ್ಸ್ ಬಿಡುಗಡೆ ಮಾಡಿದ್ರು, ತುಂಬ ಸಂತೋಷ ಆಯಿತು. ಅವರು ಫಂಡ್ನಲ್ಲಿ ಅವರು ರಸ್ತೆ ಹಾಕಬೇಕು, ಚರಂಡಿ ಮಾಡಬೇಕು, ಎಲ್ಲಿ ಬೇಕಾ ಹಾಕ್ಬೋದು. ಬಟ್ ಅವ್ರ ಫಂಡ್ನಿಂದ ಒಂದು ಆ್ಯಂಬುಲೆನ್ಸ್ ಇವತ್ತೇ ಬಿಡುಗಡೆ ಆಯಿತು ಭಟ್ಕಲ್ ಮತ್ತು ಅವ್ರಿಗೆ 2 ಆ್ಯಂಬುಲೆನ್ಸ್. ಭಾರಿ ಸಂತೋಷ, ಅವರಿಗೆ ಕಾಂಗ್ರ್ಯಾಚುಲೇಷನ್ ಹೇಳ್ತೀವಿ ನಾವು. ಅದೇ ರೀತಿಯಲ್ಲಿ ಒಂದು ತಿಂಗಳಿನಿಂದ ಅವ್ರದ್ದು ಒಂದು ಪ್ರೈವೇಟ್ ವಾಹನ ಹಾಕಿ ಆ್ಯಂಬುಲೆನ್ಸ್ ಹಾಕಿ ಜನರಿಗೆ ಫ್ರೀ ಸರ್ವಿಸ್ ಕೊಟ್ಟರು. ಅದೆಲ್ಲ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ, ನಾನು ಖಂಡಿತವಾಗಿ ಸಪೋರ್ಟ್ ಮಾಡ್ತೀನಿ. ಆದರೆ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಕೂಡ ನಾವು ಅಷ್ಟು ಸರ್ವಿಸ್ ಕೊಡ್ತೀವಿ ಉಂಟಲ್ಲ. ಇಡೀ ಸರ್ ನಾವು ಹಾಸ್ಪಿಟಲ್ನಲ್ಲಿ ನಾನು ನಮ್ಮ ಜೊತೆ ತಂದೆ ಮತ್ತು ನಾವೆಲ್ಲ 3-4 ಸಲ ರೋಡ್ ಮಾಡ್ತೀವಿ. ಈ ಹೊರಗೆ ಜನ ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಅವರು ಪರವಾಗಿ ಒಬ್ಬರು ಹೊರಗೆ ತಿರುಗಾಡ್ತಾರೆ, ಪೇಷಂಟ್ಗೆ ಏನು ತೊಂದರೆ ಉಂಟು, ಡಾಕ್ಟರ್ ಎಲ್ಲ ಹೋಗ್ತುಂಟು, ಅದೆಲ್ಲ ಸ್ವಲ್ಪ ನಾವು ನೋಡ್ತಾ ಉಂಟು ಅಲ್ಲ. ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಕೆಲವರು ಜನ ಡಾಕ್ಟರ್ ಹತ್ರ ಮಾತಾಡೋದಿಲ್ಲ, ಭಯ ಆಗ್ತಾ ಉಂಟು ಅವರಿಗೆ, ಡಾಕ್ಟರ್ಗೆ ಮಾತಾಡಿಗೆ ಅವ್ರಿಗೆ ಭಯ ಆಗ್ತಾ ಉಂಟು. ಅಂಥ ಜನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಏನೇನು ಪ್ರಾಬ್ಲಮ್ ಉಂಟು, ಕೆಲವರು 1-2 ಡಾಕ್ಟರ್ ಸರಿ ಇಲ್ಲ, ಕೀಟ್ ಹಾಕೋದಿಲ್ಲ, ಅದೇ ಸರ್ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅದೆಲ್ಲ ಸರಿ ಮಾಡಿದ್ವಿ. ಆ ಆಫೀಸರ್ಗೆ ಹೇಳ್ತೀವಿ ನಾವು, ನೋಡಿ ಕೀಟ್ ಹಾಕಿ ನೀವು ಒಳಗೆ ಹೋಗಿ, ಮೊದಲೇ ನಮ್ಮ ಪೇಷಂಟ್ಗೆ ಜೀವ ಉಳಿಸಿ, ನೀವು ಇಲ್ಲದ ನೀವು ರಾಜೀನಾಮೆ ಕೊಟ್ಟು ಹೋಗು. ಅದೆಲ್ಲ ಎಲ್ಲೆಲ್ಲಿ ಮಾತಾಡಬೇಕು, ನಾವು ಎಲ್ಲ ಮಾತಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ ನಾವು. ಯಾಕೆಂದರೆ ನಮಗೇನು ಇದು ಕರೋನಾ ಮಹಾಮಾರಿ ಒಂದು ಸಲ ದೂರ ಆಗಬೇಕು. ನಮ್ಮ ದೇಶದಲ್ಲ, ನಮ್ಮ ಕರ್ನಾಟಕ ಎಲ್ಲ ಭಟ್ಕಲ್ದು ಎಲ್ಲರೂ ಕ್ಲೀನಾಗಿ ನಾವು ಈಗ ಕೇಸ್ ಕಡಿಮೆ ಆಗ್ತಾ ಉಂಟು. ನಮಗೇನು ಇದಿಲ್ಲ, ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಉಂಟು. ಈಗ ಹಾಸ್ಪಿಟಲ್ ಇರಲಿ, ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಹಾಸ್ಪಿಟಲ್. ಗೌರ್ಮೆಂಟ್ ಹಾಸ್ಪಿಟಲ್ ನಾ ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ನಂಬರ್ 1 ಇರ್ಬೋದು. ಉನ್ನಾವರ ಕುಮಟಾ ಇರಲಿ, ಕಾರವಾರದಿಂದ ಕೇಸ್ ಬರ್ತಾ ಉಂಟು, ಉನ್ನಾವರ ಕುಮಟಾ ಕೇಸ್ ಬರ್ತಾ ಉಂಟು. ಯಾಕೆ ಕೇಸ್ ಬರ್ತಾರೆ? ಜನ ಹುಚ್ಚಾಕಿದಲ್ಲಿ ಇಲ್ಲಿ ಭಟ್ಕಲ್ಲೇ ಬರಬೇಕು. ಅದರ ವ್ಯವಸ್ಥೆ ಹಾಗೆ ಉಂಟು. ಒಳ್ಳೆ ಈ ಅಡ್ಮಿನಿಸ್ಟ್ರೇಟರ್, ಇಲ್ಲಿ ನಮ್ಮ ಡಾಕ್ಟರ್ಸ್, ನರ್ಸ್ ಒಳ್ಳೆ ಉಂಟು, ಎಲ್ಲ ಚಲೋ ಉಂಟು. ಮತ್ತು ನಮ್ಮಂಥ ಜನ, ನಮ್ಮ ಟೀಮ್ ಉಂಟು, ನಮ್ಮದು ನಾಯ್ಕರದು ಒಂದು ಹಿಂದೂ ಟೀಮ್ ಉಂಟು, ಬಾಕಿ NGOs ಎಲ್ಲರೂ ಜನ ನೋಡ್ತಾ ಉಂಟು. ಹಾಸ್ಪಿಟಲ್ನಲ್ಲಿ ಏನೇನು ತೊಂದರೆ ಉಂಟು ಎಲ್ಲ ಜನ ಈಗ ನೋಡಿ ಫುಡ್ ಕೊಡ್ತಾರೆ. ನಮ್ಮ ಮುಂಡಲಿದು ಒಂದು ಟೀಮ್ ಉಂಟು ನಾಯ್ಕರದು, ಮಧ್ಯಾಹ್ನ ಟೈಮ್ನಲ್ಲಿ ಫ್ರೀ ಊಟ ಕೊಡ್ತಾರೆ. ಮತ್ತು ನಮ್ಮದು ಒಂದು ಜಮಾತ್ ಇಸ್ಲಾಮಿದು ಒಂದು ಟೀಮ್, ಅವರು ಮಧ್ಯಾಹ್ನದಲ್ಲಿ ರಾತ್ರಿಗೂ ಊಟ ಕೊಡ್ತಾರೆ. ಒಂದೊಂದು ಟೈಮ್ನಲ್ಲಿ ಒಂದು ಪಯಾಮಿ ಇನ್ಸಾನೆ ಅಂತ ಒಲಮ ನಮ್ಮ ಮೌಲವಿ ಜನ ಅವರು ಸರ್ಕಲ್ ಹತ್ರ ಡಿಸಾಗೆ 500 ಕಿಟ್ ಬಿರಿಯಾನಿ ಲಾರಿಗೆ ಕೊಡ್ತೀವಿ. ಇದು ನಮ್ಮ ತಂದಿಮ್ಮಿಂದ ಎಷ್ಟು ಕೆಲಸ ಆಗ್ತಾ ಉಂಟು. ಈ ತಂದಿಮ್ ಕೋವಿಡ್ ಹಾಸ್ಪಿಟಲ್ ಮಾಡಿದ್ವಿ, ಯಾರು ಚಲೋ ಮಾಡಿದ್ವಿ. ನಮ್ಮ ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜ, ಯಾರು ಜನ ಬರ್ಬೋದು. ದೊಡ್ಡ ಡಾಕ್ಟರ್ ಬಂದಿದ್ವಿ ಇಲ್ಲಿ ಮಂಗಳೂರಿನಿಂದ, ಕೇರಳದಿಂದ ಸೇವೆ ಮಾಡಲಿಕ್ಕೆ ಬಂದಿಲ್ಲ. ಮನೆಯಲ್ಲಿ ಕೇಸ್ ಉಂಟು, ಅದು ಹೊರಗೆ ಬರಬೇಕು. ಕೆಲವು ಜನ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋದಕ್ಕೆ ಭಯ ಆಗ್ತದೆ, ಮಂಗಳೂರು ಹೋಗಿದ್ರೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ತಂದಿ ಮೊಬೈಲ್ ವೇನ್ ಮತ್ತು ಒಳ್ಳೆ ಸರ್ವಿಸ್ ಕೊಡ್ತೀವಿ ಉಂಟು. ನಮ್ಮ ಫೆಡರೇಷನ್ದು ವಾಲಂಟಿಯರ್ಸ್ ಕಂಪ್ಲೀಟ್ ಡೇ ನೈಟ್ ಕೆಲಸ ಮಾಡಿ ಮನೆ ಹೋಗಿ ಚೆಕಪ್ ಮಾಡ್ತೀವಿ, ಮೆಡಿಸಿನ್ ಕೊಡ್ತೀವಿ. ಅವರು ರೋಗಿ ಏನುಂಟು ಹೊರಗೆ ಬರಲಿ, ಅವರು ನೆಗೆಟಿವ್ ಉಂಟು, ಪಾಸಿಟಿವ್ ಉಂಟು, ಎಲ್ಲರೂ ಒಳ್ಳೆ ಚೆಂದ ಕೆಲಸ ಮಾಡ್ತೀವಿ ಉಂಟು. ಅಂಥ
ಎಲ್ಲರಿಗೆ ನಾವು ತಡೆ ಮಾಡಲಿಕ್ಕೆ, ಅವರು ರಿಪೇರಿ ಮಾಡಲಿಕ್ಕೆ, ಅವರು ಒಳ್ಳೆ ಮಾಡಲಿಕ್ಕೆ ನಾವು ಹಾಸ್ಪಿಟಲ್ ಹಾಕಿದ್ವಿ. ನಮ್ಮ ತಂದೆ ಮೊತ್ತದಿಂದ ಹಾಕಿದ್ವಿ. ಕೋವಿಡ್ ಸೆಂಟರ್ ಅಂತ ಲೈಫ್ ಕೇರ್ ಹಾಸ್ಪಿಟಲ್ ಮಡಿಗೆ ಮೇಲೆ ಉಂಟು. ಒಳ್ಳೆ ಚಂದ ರೀತಿಯಲ್ಲಿ ಹೈಫೈ ಎಕ್ದಮ್ ಜಬರ್ದಸ್ತ್ ಉಂಟು. ನೀವು ಬನ್ನಿ, ಅದಕ್ಕೆ ಯಾವುದು ಜಾತಿ ಮತ ಭೇದ ಇಲ್ಲ. ಯಾರು ಜನ ಜನನು ಯಾರು ಮನುಷ್ಯನಲ್ಲಿ ಬಂದು ಅಡ್ಮಿಷನ್ ಮಾಡ್ಬೋದು. ಈ ರೀತಿ ನಾವು ಕೆಲಸ ಮಾಡ್ತೇ ಉಂಟು ಅಲ್ಲ. ಸಾಕಷ್ಟು ನಮ್ಮ ಕೈನಲ್ಲಿ ಏನೇನು ಆಗ್ತುಂಟು ನಾವು ಮಾಡ್ತೇ ಉಂಟು. ಬಟ್ ಮಧ್ಯದಲ್ಲಿ ನೀವು ಮಾಡಿ ಕೆಲಸ. ಈಗ ನಾವು ಸುನಿಲ್ ನಾಗಿ ಅಷ್ಟೇ ಹಿಡಿದು ನೀನು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದು ಮಾಡಿ. ಇನ್ನು ಮತ್ತೆ ನೀವು ಲಾಸ್ಟ್ ಟೈಮ್ ನೀವು ಕಿಟ್ ಕೊಟ್ಟಿದ್ದೀವಿ. ಈಗ ಸರ್ಕಾರದಿಂದ 1250 ಕೋಟಿ ಸಾಮಾನು ಬಿಡುಗಡೆ ಆಗಿದೆ. ಅದು ಯಾವಾಗ ಮುಟ್ತದೆ ಅದು ಗೊತ್ತಿಲ್ಲ. ನೀವು ವೈಯಕ್ತಿಕವಾಗಿ ಕಿಟ್ ಕೊಡಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದಿ. ಈಗ ಬಡವ ಜನ ಹೆಚ್ಚಿನ ತರಷ್ಟು ಉಂಟು. ಎಲ್ಲ ಬಡವ ಜನ ಕೂಲಿ ಕೆಲಸ ಮಾಡೋರು ಕೆಲಸ ಇಲ್ಲ ಅಂತ ಎಲ್ಲ ಪ್ರಾಬ್ಲಮ್ ನೋಡಿ. ನೀವು ಕೂಡ ಕಿಟ್ಗೂ ಸಪ್ಲೈ ಮಾಡಿ. ಅಥವಾ ನಿಮ್ಮ ಇವರು ಉಂಟು ನಮ್ಮ ಯಡಿಯೂರಪ್ಪ ಅವರು ಮಾನ್ಯ ಮುಖ್ಯಮಂತ್ರಿ, ಅವರು ನಾವು ವಿಜನ್ ಒಳ್ಳೆ ಉಂಟು, ನಿಮಗೆ ಒಳ್ಳೆ ದೋಸ್ತಿ ಉಂಟು. ಅವರು ಹೇಳಿ ಇಲ್ಲಿ ಒಂದು ಹಾಲದ ವ್ಯವಸ್ಥೆ ನಂದಿನಿ ಹಾಲು ಉಂಟು ಕರ್ನಾಟಕದ್ದು. ಅದು ಒಂದು ಸಲ 1 ಲೀಟರ್ ಮನೆಗೆ ಕೊಟ್ಟರೆ ಅದನ್ನು ಸೌಲಭ್ಯ. ಅದು ಇಲ್ಲದ್ರೆ KBದು ಬಿಲ್ ಮನ್ನಾ ಮಾಡಲಿಕ್ಕೆ ಆಗ್ತದೆ. 7 ತಿಂಗಳದ್ದು ಒಂದು KB ಬಿಲ್ ಮನ್ನಾದ್ರೆ ಎಷ್ಟು ಜನದ್ದು ದುವಾ ನಮಗೆ ಸಿಗ್ತದೆ ಅಂತೆಲ್ಲ ಐಡಿಯಾ ಮಾಡಿ. ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ಬೇರೆ ಅಲ್ಲ, ನಾವು ನೀವು ದೋಸ್ತನೇ. ಯಾಕೆ MLA ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಫೈಟ್ ಮಾಡೋದು. ಈಗ ನಾವು ನೀವು ಕೂಡ ಎಲ್ಲ ಕೆಲಸ, ಇದು ಮಹಾಮಾರಿ ಯುದ್ಧಗೆ ಎಲ್ಲ ಕೂಡಿ ಮಾಡೋದು ಕೆಲಸ. ನಾವು ನೀವು ಕೂಡಿ ಕೆಲಸ ಮಾಡುವ. ಇದು ಸಣ್ಣ ಪುಟ್ಟ ಗೇಟ್ಗೆ ಅದಕ್ಕೆ ನಾವೆಲ್ಲ ಟೆನ್ಷನ್ ಮಾಡೋದು ಅಲ್ಲ. ನಾವೆಲ್ಲ ಕೂಡಿ ಕೆಲಸ ಮಾಡುವ. ಜನ ಕಲಿಯವರು ಹೇಳ್ತಾರೆ. ಉದಾಹರಣೆ ಶಿರಾಲಿನಲ್ಲಿ ನಮ್ಮ ಬಡ್ಕಲ್ನಲ್ಲಿ ಕಂಟೈನ್ಮೆಂಟ್ ಝೋನ್ ನಂಬರ್ 1 ಇತ್ತು. ಹಾರ್ಟ್ ಕೇಸ್ ಇತ್ತಲ್ಲಿ. ಈಗ ಕೇಸ್ ಕಡಿಮೆ ಆಗಿದೆ. ಮತ್ತು ಶಿರಾಲಿದು ಕಂಪ್ಲೀಟ್ ಕೇಸ್ ತೊಡೆದು ಹೋಗಲಿ, ದೇವರ ಹತ್ರ ನಾವು ಬೇಡ್ತೀವಿ. ಇಡೀ ಬಡ್ಕಲ್ದು ಹೋಗಲಿ, ಶಿರಾಲಿ. ಆದರೆ ಶಿರಾಲಿ ಮನೆ ಉಂಟು ಸುನಿಲ್ ನಾಯ್ದು ಶಾಸಕರದು. ಅವರು ಹುಡುದು ಜಾಲಿನಲ್ಲಿ ರಿಸಾರ್ಟ್ನಲ್ಲಿ ಅಂತೆ, ಅವ್ರದ್ದೇ ಸ್ವಂತ ರಿಸಾರ್ಟ್. ಆದರೆ ಜನ ಕೆಲವರು ಇದ್ದಾರೆ, ಇವರೇನು ಹೆದರ್ಕೊ ಹೋಗಿದ್ದಾರೆ ಅಲ್ಲಿ. ಅದು ಇಲ್ಲಿ ಅವರು ನಿಮ್ಮ ಸೇವೆ ಮಾಡ್ತೀವಿ, ನೀವು ಮಾಡಿ ನಿಮ್ಮ ಊರಿನಲ್ಲಿ. ಇಷ್ಟು ಕೇಸ್ ಉಂಟು. ಭಯ ದೇವರಿಗೆ ಇದ್ರದ್ದು. ನಾವು ಈಗೆಲ್ಲ ಎಲ್ಲರಿಗೂ ಒಳ್ಳೆ ಆಗ್ತಾ ಉಂಟು. ಏನು ಟೆನ್ಷನ್ ಮಾಡೋದು ಬೇಡ. ನಾವು ನೀವು ಕೂಡ ಎಲ್ಲ ಕೆಲಸ ಮಾಡೋಣ. ಮತ್ತು ನಿಮ್ಮ ಹತ್ರ 2-3 ಬೇಡಿಕೆ ಇಟ್ಟಿದ್ದೀವಿ, ಅದನ್ನು ಮಾಡಬೇಕು. ಮತ್ತು ಈ ಲಾಕ್ಡೌನ್ನಲ್ಲಿ ಫಸ್ಟ್ ಲಾಕ್ಡೌನ್ ನಮ್ಮನೆ ಇದಲ್ಲ. ಫಸ್ಟ್ ಲಾಕ್ಡೌನ್ ಲಾಸ್ಟ್ ಟೈಮ್ ಕರೋನಾ ಮಹಾಮಾರಿ ಸ್ಟಾರ್ಟ್ ಆಗಿದ್ವಿ. ಆವಾಗ ಏನಾಗ್ತಿದೆ ಒಂದು ಮಾತು ಹೇಳ್ತೀನಿ ನಿಮಗೆ. ಪಾಸಿಟಿವ್ ಆಗೋದಕ್ಕೆ ಸರ್ಕಾರದಿಂದ ಆ್ಯಂಬುಲೆನ್ಸ್ ಮಾಡಿ ಸೀದಾ ಕಾರವಾರ ಹೋಗ್ತಿತ್ತು. ನಾವು ಆಂಬುಲೆನ್ಸ್ ಹಾಕಿ ಹೋಗಿದ್ದು ಡೈರೆಕ್ಟ್ ಹೈಟೆಕ್ನಲ್ಲಿ ಸೀದಾ ಹೋಗಿ ಕಾರವಾರ. ಅವ್ರ ಜೊತೆ ಎಷ್ಟು ಮಂದಿ ಜನ ಹೋದ್ರು ಅವ್ರಿಗೆ ಇಲ್ಲಿ ಕ್ವಾರಂಟೈನ್. ಬೆಂಗಳೂರಿನಲ್ಲಿ ಬಂದು, ಬಾಂಬೆನಲ್ಲಿ ಬಂದು, ಆಂಧ್ರನಲ್ಲಿ ಬರಲಿ, ಗೋವಾದಲ್ಲಿ ಬರಲಿ, ಅವರಿಗೆಲ್ಲ 14 ದಿವಸ ಕ್ವಾರಂಟೈನ್, 7 ದಿವಸ. ಅವರಿಗೆ ಊಟ ತಿಂಡಿ ಎಲ್ಲ ಫ್ರೀ. ಅಂಥ ಮೂಮೆಂಟ್ನಲ್ಲಿ ಏನದು ಕೇಸಸ್, ಆ ಮೂಮೆಂಟ್ನಲ್ಲಿ ಫಾಸ್ಟ್ ಕೇಸಸ್ ಇದ್ದು. ಆದರೆ ಗೌರ್ಮೆಂಟ್ ಕಂಟ್ರೋಲ್ ಮಾಡಿ. ಈಗ ಏನಿಲ್ಲ, ಕ್ವಾರಂಟೈನ್ ಇಲ್ಲ, ಏನಿಲ್ಲ, ಚೆಕಿಂಗ್ ಇಲ್ಲ. ನೀವು ಮನೆಯಲ್ಲಿ ಉಡ್ಸನೇ ಇರ್ತಾರೆ. ಪಾಪ ಹಳ್ಳಿಯವರು ಬೆಂಗಳೂರಿನಲ್ಲಿ ಕೇಸ್ ಬಂದು, ಕೆಲವರು ನಮ್ಮ ಬಡ್ಕಲ್ದು ಹಳ್ಳಿ ಬಳ್ಳಿನಲ್ಲಿ, ಕೆಲವರು ಹೊನ್ನಾವರ ಸೈಡ್ನಲ್ಲಿ, ಬಡ್ಕಲ್ ಸೈಡ್ನಲ್ಲಿ ನಮ್ಮ ಜನ, ಹಿಂದೂ ಜನ ಮತ್ತು ಗೌಡರು ಜನ, ನಾಯ್ಕ ಜನ, ಎಲ್ಲ ಜನ ಮುಸಲ್ಮಾನರು ಅವರು ಹೋಟೆಲ್ನಲ್ಲಿ ಸಣ್ಣ ಕೆಲಸ ಅವರೆಲ್ಲ ಬಂದುಬಿಟ್ಟು ಎಲ್ಲ ಹೆದರಿಕೆಯಾಗಿ ಬಂದುಬಿಟ್ಟು ನಾವು ಮನೆ ಸಣ್ಣ ಹಳ್ಳಿ ಮನೆ, ಸಣ್ಣ ಮನೆ ಅವರೆಲ್ಲ ಮಗಿ ಒಬ್ಬರೊಬ್ಬರಿಗೆ ಕೊಟ್ಟು ಈಗ ಹಳ್ಳಿನಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಕೇಸು. ಮೊದಲೇ ಗೌರ್ಮೆಂಟ್ ಕೌಂಟರ್ ಮಾಡಿದ್ರೆ ಅವರಿಗೆ ತೊಗೊಂಡು ಶಾಲೆಯಲ್ಲಿ ಅಥವಾ ಹಾಲ್ನಲ್ಲಿ ಕ್ವಾರಂಟೈನ್ ಮಾಡಿದರೆ ಇಂಥೆಲ್ಲ ಕೇಸ್ ಜಾಸ್ತಿ ಬರೋದಿಲ್ಲ ಇತ್ತಲ್ಲ. ಇದೆಲ್ಲ ಮಾಡೋದ್ರಿಂದ ನಮಗೆ ಎಷ್ಟು ಕಷ್ಟ ಆಯಿತು. ನಾವು ಈಗ ಯಾರು ಮಾಡಿದ್ವಿ ಇದನ್ನು ಗೌರ್ಮೆಂಟ್ ಮಾಡೋದಲ್ಲ. ಈಗ ಆಗುವಲ್ಲಿ ಈಗ ಕ್ವಾರಂಟೈನ್ ಪಾಸಿಟಿವ್ಗೆ ಮಾಡಿದ್ದೀವಿ. ಈಗ ಒಂದು 25 ಕೇಸ್ ಉಂಟದು. ಬಟ್ ನಾ ಹೇಳೋದಂತ ಮುಂದೆ ಬಿಟ್ಟು ಸೀದಾ ಆರಾಮ್. ಫಸ್ಟ್ ಈ ಸ್ಟಾರ್ಟಿಂಗ್ ಲಾಕ್ನಲ್ಲಿ ಏನು ಮಾಡಿದ್ರು, 6 ಗಂಟೆ ತನಕ 10 ಗಂಟೆ ಅಂದರೆ ಓಕೆ, ಡೈಲಿ 6 ಗಂಟೆ 10 ಗಂಟೆ ಚಲೋ ಆಗ್ತಿತ್ತು. ಜನರು ಭಾಷಣ ಮಾಡಿದ್ರು. ನಂತರ ಏನು ಮಾಡೋದು, 4-5 ದಿವಸ ಬಂದ್ ಮಾಡಿಬಿಟ್ಟು 6ನೇ ದಿವಸಕ್ಕೆ ಜನ ಏಕದಮ್ ರೋಡ್ ಮೇಲೆ, ಸೂಪರ್ ಮಾರ್ಕೆಟ್ ಫುಲ್, ಮೈನ್ ಮಾರ್ಕೆಟ್ ಫುಲ್, ಅಲ್ಲಿ ಫುಲ್, ತರಕಾರಿ ಬಾजार ಫುಲ್. ಅದು ಏನು ಕಂಟ್ರೋಲ್ ಮಾಡ್ತೀನಿ. ನಿನ್ನ ಮೊನ್ನೆಗೆ ಸ್ವಲ್ಪ ಡೆವಲಪ್ ಆಗಿದೆ, ಮತ್ತೆ ಒಳ್ಳೆ ಆಗಿದೆ. ಈಗ ಖುಷಿ ಆಗುತ್ತೆ ನಮಗೆ. ಈಗ ಹೇಳಿದ್ರು ನಾಳೆಯಿಂದ ನಿನ್ನಿಂದ ಇವತ್ತೇನು ಬೆಳಗ್ಗೆ ತನಕ 12 ಗಂಟೆಗೆ ಓಕೆ, ನಿನ್ನಾಗೆ ಸ್ವಲ್ಪ ರೇಸ್ ಇದ್ದು, ಇವತ್ತು ಸ್ವಲ್ಪ ಕಡಿಮೆ ಇದ್ದು, ನಾಳೆ ಮತ್ತೆ ಕಡಿಮೆ ಆಗ್ತದೆ, ಇನ್ನೂ ಮತ್ತೆ ಕಡಿಮೆ ಆಗಿ ಫಿನಿಶ್ ಆಗ್ತದೆ. ನಿನ್ನಾಗೆ ನಮ್ಮ ಮೇಡಮ್ SC ಮೇಡಮ್ ಅವರು ಒಳ್ಳೆಗೆ ಒಂದು ಲೇಡೀಸ್ ಮೇಡಮ್. ಅದು ನೋಡಿ, ಇವರು ಮಾರ್ನಿಂಗ್ ಟೈಮ್ನಲ್ಲಿ 7 ಗಂಟೆಗೆ 6 ಗಂಟೆಗೆ 7 ಗಂಟೆಗೆ ರೌಂಡ್ನಲ್ಲಿ ಬರ್ತಾರೆ. ಒಂದು ಲೇಡೀಸ್ ಹೆಣ್ಣು ಮಕ್ಕಳು ಅವರು ಭಾರಿ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತೀವಿ ನಾವು. ತಹಸೀಲ್ದಾರ್ನು ಒಳ್ಳೆ ಕೆಲಸ ಮಾಡ್ತೀವಿ ನೋಡಿ. ಅವರು ತರಕಾರಿ ಮಾರ್ಕೆಟ್, ನಮ್ಮದು ವಿಜಯಟೈರ್ ಮಾರ್ಕೆಟ್ ಇತ್ತು ಸಂತೆ ಬಜಾರ್, ಅಲ್ಲಿ ಕಂಪ್ಲೀಟ್ ತರಕಾರಿ ಒಳಗೆ ಒಂದು ಸೈಡ್ ಹಾಕಿಬಿಟ್ಟು, ಇಲ್ಲಿ ಏನು ಟೆನ್ಷನ್ ಇಲ್ಲ, ಏನಿಲ್ಲ. ಮೊನ್ನೆ ನಿನ್ನಂದು ಆರಾಮುಂಟು, ಈಗ ಟೆನ್ಷನ್ ಇಲ್ಲ. ಅವ್ರಿಗೆ ಸ್ವಲ್ಪ ಅನುಭವ ಸಿಕ್ತು. ಬಟ್ ಈ ಥರ ಪ್ರತಿ ಡಿಪಾರ್ಟ್ಮೆಂಟು, ತಹಸೀಲ್ದಾರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ, ಮಾಡ್ತಾ ಉಂಟು ಕಂಟ್ರೋಲ್. ಅಂಥ ಜನಗೆ ನಾವು ಸ್ವಲ್ಪ ನಾನು ಸ್ವಲ್ಪ ಕಂಟ್ರೋಲ್. ಮೊನ್ನೆ MLA ಅವರು ಇಷ್ಟು ಮಾತುಗಳ ಸರ್ಕಲ್ನಲ್ಲಿ ಎಲ್ಲ ಜನರು ವೀಡಿಯೋ ವೈರಲ್ ಆಯ್ತದು. MLA ಡ್ರೈವರ್ ಶೂಟಿಂಗ್ ಮಾಡಿಬಿಟ್ಟು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್, ತಹಸೀಲ್ದಾರ್ ಮತ್ತು ಇವರು ನಮ್ಮ ಚೀಫ್ ಆಫೀಸರ್, ಅಲ್ಲೆಲ್ಲ ಕ್ಲಾಸ್ ರೂಮ್ ಆಫೀಸರ್ ಅವ್ರು ಮಾತಾಡಬೇಕಾದ್ರೆ ಅವರಿಗೆ ಆಫೀಸ್ನಲ್ಲಿ ಕರೆದು ಹೋಗಿ ಮಾತಾಡಬೇಕಿತ್ತು.
ಇಲ್ಲವರೆ ಎಮ್ ಎಲ್ ಆಫೀಸ್ನಲ್ಲೇ ಅವ್ರಿಗೆ ಕರಿಬೇಕು, ಅವ್ರ ಆಫೀಸ್ ಹೋಗಿ ಮಾತಾಡಬೇಕು. ಜನ ಹೇಳ್ತಾರೆ, ನಾವು ಹಿಡಿದಲ್ಲ ಸರ್ಕಲ್ ಜನ ಇಷ್ಟೆಲ್ಲ ಎಮ್ ಎಲ್ ಎ ಶುಟ್ಟಿನಲ್ಲಿ ಮಾತಾಡೋ ಕಡೆಗೆ ಗೇಟ್ ಹೋಗಿ ಬಂದ್ ಮಾಡಿರ್ತಾರೆ. ಇದೆಲ್ಲ ಸರಿ ಕಾಣೋಲ್ಲ. ಎಮ್ ಎಲ್ ಎ ನಾವೆಲ್ಲ ಮಾತಾಡೋದು ಬೇರೆ, ಎಮ್ ಎಲ್ ಎ ಅಂದರೆ ಎಮ್ ಎಲ್ ಎ ನಾವು ಏನು ಬೇಕಾದಿಲ್ಲ. ಅವ್ರ ಪವರ್ ಇರ್ತದೆ, ನಾನು ಕೂಡ ಅವ್ರ ಜೊತೆ ಇರ್ತೀವಿ. ಅದ್ರ ಬಗ್ಗೆ ಎಲ್ಲ ಒಂದು 4-5 ಮಾತು ನಿಮ್ಮ ಜೊತೆ ನಾವು ಹೇಳಿದ್ದೀವಿ. ಇನ್ನು ಮುಂದೆ ಏನಿದ್ದರೆ ನಾವು ಎಲ್ಲ ಕೂಡಿಸಿ ಕೆಲಸ ಮಾಡೋಣ. ನಮ್ಮ ಭಟ್ಕಲ್ನಲ್ಲಿ ಶಾಂತಿ ಆಗಬೇಕು. ಮತ್ತು ಈ ಕರೋನಾ ಮಹಾಮಾರಿಯಿಂದ ದೇವರಿಂದ ಅಲ್ಲಾಹದಿಂದ ನಾನು ಬೇಡ್ತೀನಿ, ಇದೆಲ್ಲ ಕಂಪ್ಲೀಟ್ ನಾಳೆ ತನಕ ಹೋಗಬೇಕು ಅಂತ ಅಷ್ಟೇ ನಿಮ್ಮ ಹತ್ರ ನಾವು ಹೇಳಲಿಕ್ಕೆ ಬಯಸ್ತೀನಿ. हमसे जुड़े रहने के लिए हमारे चैनल फ़िक्रो खबर टीवी को सब्सक्राइब करें, वीडियो को लाइक और शेयर करें। मज़ीद खबरों के लिए लॉगिन करें फ़िक्रोखबर.com।